ಒಂದ್ ರೀತಿ ಮುಸ್ಲಿಮರ ಬಜೆಟ್ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಟೀಕಿಸಿದ್ದಾರೆ. ಈ ಬಾರಿ 1,16,170 ರೂಪಾಯಿವರೆಗೂ ಕೂಡ ಅನ್ನಭಾಗ್ಯ ಹೋಯ್ತು, ಕುಡುಕರ ಭಾಗ್ಯ ಹೋಯ್ತು. ಮುಂದಿನ ದಿನಗಳಲ್ಲಿ ಕರ್ನಾಟಕದ ಜನತೆಗೆ ಮಾರಿ ಹಬ್ಬ ಇದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಟೀಕಿಸಿದ್ದಾರೆ. ಗುರುದ್ವಾರ ಜೈನರು ಸಿಖ್ಖರಿಗಿಲ್ಲ 2 ಕೋಟಿ ಅನುದಾನ, ಮುಸ್ಲಿಮರ ಋಣ ತೀರಿಸೋದಕ್ಕೆ ಮುಸ್ಲಿಮರ ಬಜೆಟ್ ಮಂಡನೆ ಮಾಡಿದ್ದಾರೆ ಅಂತ ವ್ಯಂಗ್ಯವಾಡಿದ್ದಾರೆ. ಅವರೇನ್ ಹೇಳಿದ್ದಾರೆ ನೋಡಬನ್ನಿ. ಅವರು ತಗೊಳ್ಳೋ ಪ್ರಶ್ನೆ, ಈಗ ಅವ್ರಿಗೆ 2 ವರ್ಷ ಅವಧಿ ಮುಗಿತಾ ಇದೆ, ಇನ್ನಿರೋದು 3 ವರ್ಷ. ಅಷ್ಟರಲ್ಲಿ ಎಷ್ಟೆಷ್ಟು ರೋಲ್ ಕಾಲ್ ಆಗುತ್ತೋ ಅಷ್ಟು ರೋಲ್ ಕಾಲ್ ಮಾಡ್ಕೊಂಡ್ಬಿಡ್ಬೇಕು. ಅಷ್ಟರಲ್ಲಿ ಎಷ್ಟೆಷ್ಟು ದುಡ್ಡು ಹೊಡಿತೋ ಹೊಡೆದು ಬಿಡಬೇಕು. ಆ ದುಡ್ಡು ಹೊಡಿಯೋಕ್ಕೆ ಇಲ್ಲಿ ಈ ಫ್ರೀ ಕೊಟ್ಬಿಟ್ಟವ್ರೆ, ಖಜಾನೆಯಲ್ಲಿ ಕಾಸಿಲ್ಲ. ಅದಕ್ಕೇನು ಮಾಡ್ತಾ ಇದ್ದಾರೆ, 1 ಲಕ್ಷ ಕೋಟಿ ಲೋನ್ ತೊಗೊತಾ ಇದ್ದಾರೆ, ಸಾಲ ತೊಗೊತಾ ಇದ್ದಾರೆ. ಅದರಲ್ಲಿ 60% ಹೊಡೆದ್ಬಿಡೋಣ ಅನ್ನೋ ಸ್ಕೀಮ್ ಅಷ್ಟೇ. ಇದು ಸ್ಕೀಮ್ ವೀರ ಸಿದ್ದರಾಮಯ್ಯನವರು, ಸ್ಕೀಮ್ ವೀರ. ನೆನ್ನೆ ನಾವು ಹೋಗಿ ಎಲ್ಲ MLA ನಮ್ಮ ಸುರೇಶ್ ಬಾಬು ಅವರು ಬಲವಂತ ಮಾಡಿದ್ರು, ಅಣ್ಣ ಒಂದು ಸರಿ ಅವ್ರಿಗೆ ಹೇಳ್ಬಿಡೋಣ, ಕೊಟ್ಟರೆ ಕೊಡಲಿ ನೋಡೋಣ ಅಂತಂದ್ರು. ಹೋದಾಗ ಏನು ಹೇಳಿದ್ರು ಅವರು, ಫ್ರೀ ಕೊಟ್ಟಿಲ್ಲ, ಒಂದೊಂದು ಏರಿಯಾಗೆ 200 ಕೋಟಿ ಫ್ರೀ ಕೊಟ್ಟಿದ್ರು, ಅದೇ ಹೋಗಿ ಸಾಕು ಅದನ್ನೇ ಅಂತ ಹಾಕಿದ್ರು. ಮುಖ್ಯಮಂತ್ರಿ ರಾಜ್ಯದ ಅಭಿವೃದ್ಧಿ ಬಗ್ಗೆ ಮಾತಾಡಬೇಕು. ಓಟ್ಗೋಸ್ಕರ ನೀವು ಕೊಟ್ಟಿದ್ದೀರಾ, ಓಟ್ ಹಾಕ್ಸ್ಕೊಳಕ್ಕೋಸ್ಕರ ದುಡ್ಡು ಕೊಟ್ಟಿದ್ದೀರಾ, ಅದನ್ನು ಅಭಿವೃದ್ಧಿ ಲೆಕ್ಕಕ್ಕೆ ತರ್ತಾ ಇದ್ದಾರೆ ಅಂದರೆ ಇಂಥ ನಾಚಿಕೆಗೇಡಿನ ಕೆಲಸ ಯಾವುದೂ ಇಲ್ಲ. ಮುಖ್ಯಮಂತ್ರಿ ಆದಂಥವರು ಇವತ್ತು ಔಟ್ ಗೋಯಿಂಗ್ ಮುಖ್ಯಮಂತ್ರಿ ಇರೋದ್ರಿಂದ ಅವ್ರ ಮೇಲೆ ಏನು ವಿಶ್ವಾಸ ಇಲ್ಲ. ಅವ್ರು ಔಟ್ ಗೋಯಿಂಗ್ ಏನೇನು ಬೇಕೋ ಅಷ್ಟನ್ನು ಮಾತ್ರ ಈ ಬಡ್ಜೆಟಲ್ಲಿ ಉಸೂಲಿಗೆ ಎಷ್ಟು ಬೇಕೋ, ಮನೆಗೆ ಎಷ್ಟು ತಗೊಂಡು ಹೋಗ್ಬೇಕು ಅನ್ನೋದಕ್ಕೆ ಈ ಬಡ್ಜೆಟ್ ಅಷ್ಟೆ. ಅಂದರೆ ಒಟ್ಟಾರೆ ಈ ಬಡ್ಜೆಟ್ ಇಷ್ಟೊಂದು ಪುಸ್ತಕ, ದೊಡ್ಡ ಪುಸ್ತಕ ಓದ್ತಾ ಇದ್ದಾರೆ, ಸುಮಾರು 190 ಪೇಜು, 93 ಪೇಜು. ಆ 193 ಪೇಜಲ್ಲಿ ಹೊಸತನ ಏನೂ ಇಲ್ಲ. ಏನೋ ಪಾಪ ಪೆನ್ಷನ್ನು, ಓಲ್ಡ್ ಏಜ್ ಪೆನ್ಷನ್ನು ಜಾಸ್ತಿ ಮಾಡಿದ್ದಾರಾ? ಇಲ್ಲ. ವಿಡೋ ಪೆನ್ಷನ್ನು ಜಾಸ್ತಿ ಮಾಡಿದ್ದಾರಾ? ಇಲ್ಲ. ಬಾಟಲ್ ರೇಟ್ಗಳು ಜಾಸ್ತಿ ಮಾಡ್ಕೊಂಡಿದ್ದಾರೆ. ಅದರಿಂದ ಇದರಲ್ಲಿ ಯಾವುದೇ ರೀತಿಯಾದಂಥ ಹೊಸತನ ಇಲ್ಲದೆ ಇರತಕ್ಕಂಥ ಕಾಟಾಚಾರದ ಬಡ್ಜೆಟ್ಟು. ಒಂದು